ಹಾಯ್, ಬನ್ನಿ ಇವತ್ತು ರವೆ ಇಡ್ಲಿ ಮಾಡೋದು ಯಾವ ಥರ ಅಂತ ನೋಡ್ಕೊಂಬರೋಣ. 100 ಗ್ರಾಮು ಇದು ಕ್ಯಾರೆಟು, ಬೀನ್ಸು ತೊಗೊಂಡಿದ್ದೀನಿ ನಾನು. ಒಂದು ಹಿಡಿಯೋದಾಗೋಷ್ಟು ಕೊತ್ತಂಬರಿ ಸೊಪ್ಪು, ಕರಿಬೇವು ಒಂದು ಕಡ್ಡಿ, ಮತ್ತು ಇದು ಕಡಲೆಬೇಳೆ, ಸಾಸಿವೆ ತೊಗೊಂಡಿದ್ದೀನಿ ಒಗ್ಗರಣೆಗೆ. ನಂತರ 1 ಕಪ್ಪು ರವೆ, 1 ಕಪ್ಪು ಮೊಸರು, ಮತ್ತು ಅದನ್ನು ಚೆನ್ನಾಗಿ ಒಗ್ಗರಣೆ ಹಾಕ್ಕೊಂಡು ತರಕಾರಿ ಹಾಕಿ ಒಂದು 5 ನಿಮಿಷ ಬೇಯಿಸಬೇಕು. ಬೇಯಿಸ್ಕೊಂಡ ನಂತರ ಸ್ವಲ್ಪ ರವೆ ಹಾಕಿ ಹುರಿಬೇಕು. ಅದು ಘಮ ಬರೋವರೆಗೂ ಚೆನ್ನಾಗಿ ಹುರಿರಿ. ಅದಾದಮೇಲೆ ತಣ್ಣಗಾಗಕ್ಕೆ ಒಂದು 10 ನಿಮಿಷ. ನಂತರ ಸ್ವಲ್ಪ ಮೊಸರು, 1 ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. ಕಲಸ್ಬಿಟ್ಟು ಒಂದು 5 ನಿಮಿಷ ನೆನೆಯಾಕ್ಬಿಡಿ. ತಿರ್ಗಾ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಕಲಿಸ್ಬಿಟ್ಟು ತಿರ್ಗಾ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಿಮಗೆ ಇದು ಇಡ್ಲಿ ಪಾತ್ರೆಗೆ ಹಾಕೋಕ್ಕೆ ಯಾವ ಥರ ಬೇಕೋ ಆ ಥರ ಕ್ಲೀನಾಗಿ ಕಲಿಸ್ಕೊಳ್ಳಿ. ಕಲಿಸ್ಬಿಟ್ಟು ಇವಾಗ ಇಡ್ಲಿ ಪಾತ್ರೆ ಇಕ್ಕಿದ್ದೀನಿ. ಹಬೆಗೆ ಇಕ್ಕೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಒಂದು 20 ನಿಮಿಷ ಬೇಯಬೇಕು ಇದು ಹಾಕಿ ಇಕ್ಕಿದ ನಂತರ. ಬೇಯಕ್ಕೆ ಇಕ್ಕಿದ್ದೀನಿ. ಇವಾಗ ಒಂದು 5 ನಿಮಿಷ ನೋಡೋಣ. ಅಷ್ಟರೊಳಗೆ ಚಟ್ನಿ ಮಾಡ್ಕೊಂಡು ಬರೋಣ ಬನ್ನಿ. 20 ನಿಮಿಷ ಬೇಯೋಷ್ಟೊತ್ತಿಗೆ ನಾವು ಬೇರೆ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಕಾಯಿ ಚಟ್ನಿ, ಅರ್ಧ ಮುಚ್ಚಳ ಕಾಯಿ, 4 ಮೆಣಸಿನ್ಕಾಯಿ, ಒಂದು ಅರ್ಧ ಇಂಚಷ್ಟು ಶುಂಠಿ, 4 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ರುಬ್ಬಬೇಕು. ರುಬ್ಬಿದ ನಂತರ ಸ್ವಲ್ಪ ಒಗ್ಗರಣೆ ಹಾಕ್ಕೋಬೇಕು. ಒಗ್ಗರಣೆ ಹಾಕ್ಬಿಟ್ಟು ಕ್ಲೀನಾಗಿ ಕಲಸಿ ಚೆನ್ನಾಗಿ ಚಟ್ನಿನ. ಬನ್ನಿ ಇವಾಗ ಇಡ್ಲಿ ಬೆಂದಿದೆಯಾ ಇಲ್ಲ ನೋಡೋಣ, ಸ್ವಲ್ಪ ನೋಡ್ಕೊಂಬರೋಣ. ಇಡ್ಲಿ ಚೆನ್ನಾಗಿ ಬೆಂದಿದೆ. ಇವಾಗ ಮನೆ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಓಪನ್ ಮಾಡ್ತಾಯಿದ್ದೀನಿ. ಸ್ಮೂತಾಗಿದೆ ಇಡ್ಲಿ, ತೆಗಿಯೋಕ್ಕೂ ತುಂಬ ಸುಲಭವಾಗಿ ಬರ್ತಾಯಿದೆ. ನೋಡಿ, ನೀವು ಟ್ರೈ ಮಾಡಿ. ಚೆನ್ನಾಗಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ.